ದಂಡಿನ ದುರ್ಗಮ್ಮ ದೇವಿ ಕಟ್ಟೆಗೆ ಏತ ನೀರಾವರಿ ಪೈಪ್ ಕಂಟಕ ಎದುರಾಗಿದೆ. ದೇಗುಲದ ಕಟ್ಟೆ ಮರಕ್ಕೆ ಪೈಪ್ಲೈನ್ನಿಂದ ಧಕ್ಕೆಯಾಗುವ ಆತಂಕ ಎದುರಾಗಿದೆ. ಗದಗದ ಸಾಗಸಮುದ್ರ ಬಳಿಯ ದಂಡಿನ ದುರ್ಗಮ್ಮ ದೇವಸ್ಥಾನದಲ್ಲಿ ಈ ರೀತಿಯ ಆತಂಕ ಎದುರಾಗಿರುವಂತದ್ದು. ದೇವಸ್ಥಾನದ ಪಕ್ಕದಲ್ಲೇ ಪೈಪ್ಲೈನ್ ಕಾಮಗಾರಿಗಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸಿಂಗಟಾಲೂರು ಏತ ನೀರಾವರಿ ಕಾಮಗಾರಿಯ ಪೈಪ್ಲೈನ್ ಇದಾಗಿರುತ್ತೆ. ಹಮ್ಮಗಿ ಬ್ಯಾರೇಜ್ನಿಂದ ಗದಗದವರೆಗೆ ಪೈಪ್ಲೈನ್ ಕಾಮಗಾರಿ ಶುರುವಾಗುತ್ತೆ. ಪೈಪ್ಲೈನ್ ಹೋಗುತ್ತೆ. ಕಾಮಗಾರಿ ಕೈಗಾ ಇಳಕಲ್ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಈ ಪೈಪ್ಲೈನ್ ಕಾರ್ಯ ಆಗುವುದು. ದೇಗುಲದ ಬಳಿ ಕಾಮಗಾರಿ ವೇಗ ಪಡೆಯುತ್ತಿದ್ದಂತೆ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೈಪ್ಲೈನ್ನಿಂದ 200 ವರ್ಷಗಳ ಇತಿಹಾಸ ಇರುವಂತಹ ದೇಗುಲಕ್ಕೆ ಧಕ್ಕೆ ಆಗತ್ತೆ ಅನ್ನೋ ಆತಂಕವನ್ನ ಈಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಮ್ಮಗಿ ಬ್ಯಾರೇಜ್ನಿಂದ ಗದಗದವರೆಗೆ ಈ ಪೈಪ್ಲೈನ್ ಕಾಮಗಾರಿ ಆಗಲಿದೆ. ಇದರಿಂದ ದೇವಸ್ಥಾನಕ್ಕೆ ತೊಂದರೆ ಆಗತ್ತೆ ಅನ್ನೋದು ಭಕ್ತರ ಆತಂಕವಾಗಿದೆ. ಸಿಂಗಟಾಲೂರು ಏತ ನೀರಾವರಿ ಯೋಜನೆಗಾಗಿ ನಿರ್ಮಿಸ್ತಾ ಇರತಕ್ಕಂತಹ ಕಾಲುವಿಂದಾಗಿ ದೇವಸ್ಥಾನಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋ ಆರೋಪವನ್ನ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಗದಗ್ನ ಹೊರವಲಯದಲ್ಲಿರ್ತಕ್ಕಂತಹ ದಂಡಿನ ದುರ್ಗಮ್ಮ ದೇವಸ್ಥಾನದ ಅಂಗಳದಲ್ಲಿದ್ದೇವೆ. ಈ ದಂಡಿನ ದುರ್ಗಮ್ಮ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಭಕ್ತರು ಕೂಡ ಇಲ್ಲಿ ನಡೆದುಕೊಳ್ತಾರೆ. ಅಂದರೆ ಹರಿಣ ಶಿಕಾರಿ ಸಮುದಾಯಕ್ಕೆ ಪ್ರಮುಖವಾಗಿ ಈ ದೇವರು ಅಧಿದೇವತೆಯಾಗಿದ್ದಾಳೆ. ವರ್ಷಕ್ಕೆ ಒಂದು ಸಾರಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಕೂಡ ಆಗುತ್ತೆ. ಈ ಜಾತ್ರೆಗೆ ಹೊರ ರಾಜ್ಯದಿಂದ ಕೂಡ ಜನರು ಬರ್ತಾರೆ. ತಾವೇನು ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀರಿ, ಈ ಒಂದು ದೇವಸ್ಥಾನದ ಅಂಗಳದಲ್ಲಿ ಈಗಾಗಲೇ ಕಾಮಗಾರಿಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕಾಮಗಾರಿಯಿಂದಾಗಿ ಈ ದೇವಸ್ಥಾನ ಹಾಗೂ ದೇವಸ್ಥಾನದಲ್ಲಿರ್ತಕ್ಕಂತಹ ಈ ಒಂದು ಮರ ಏನಿದೆ, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಮರಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆರೋಪವನ್ನ ಇಲ್ಲಿಯ ಸ್ಥಳೀಯ ಹಿಂದೂ ಮುಖಂಡರು ಜೊತೆಗೆ ಹೋರಾಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಕೆಲ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಕಾಮಗಾರಿಯಿಂದ ಸಾವಿರಾರು ಎಕರೆಗೆ ನೀರು ಪೂರೈಕೆ ಆಗ್ತದೆ. ಯಾಕೆ ಸರ್ ನಿಮ್ಮ ವಿರೋಧ ಎದಕ್ಕೆ ಇರುತ್ತೆ? ನಾವು ಈ ನೀರಿನ ಯೋಜನೆಗೆ ವಿರೋಧ ಇಲ್ಲ, ಆದರೆ ಯಾವ ದೇವರ 200 ವರ್ಷ ಇತಿಹಾಸ ಇರುವ ದೇವಸ್ಥಾನವನ್ನು ತೆರವುಗೊಳಿಸಿ ಮಾಡ್ತೀನಿ ಅಂತಾರಲ್ಲ, ಇದು ಅತ್ಯಂತ ನೋವಿನ ಸಂಗತಿ. ಇದು ಇಡೀ ಸಮಸ್ತ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಆದಂಥ ವಿಷಯ ಇದು. ನಾನು ಎಲ್ಲ ಸರ್ಕಾರಗಳು ಹೇಳ್ತಿರ್ತಾವೆ ಯಾರ ಭಾವನೆಗಳು ಧಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೀರಿನ ಯೋಜನೆ ಹೆಸರಿನಲ್ಲಿ ಯಾವ ದೇವಸ್ಥಾನಕ್ಕೆ ಇವರು ಅದನ್ನು 40 ಮೀಟರ್ ದೂರ ಮಾಡ್ಬೇಕಂತ, ಹೆದ್ದಾರಿಯಿಂದ 40 ಮೀಟರ್ ದೂರ ಮಾಡ್ಬೇಕಂತ ಸರ್ಕಾರದ ನಿಯಮಗಳದಾವು. ಆದರೆ ನಾವು ಈ ದೇವಸ್ಥಾನದ ಬೇವಿನ ಮರದ ಗಿಡವನ್ನು ತೆಗೆದೇ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅತ್ಯಂತ ನೋವಿನ ಸಂಗತಿ. ಈಗ ಅಧಿಕಾರಿಗಳನ್ನ ಕೇಳಿದ್ರೆ ರಸ್ತೆ ಪಕ್ಕದೊಳಗೆ ಆಕತ್ತೆ, ದೇವಸ್ಥಾನಕ್ಕೆ ಏನೂ ಧಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಸಹಮತಿ ಆಯ್ತು ಹೆಂಗೆ? ಈಗ ಅಧಿಕಾರಿ ಅವ್ರಿಗೆ ಕೆಲಸ ಆಗ್ಬೇಕಾಗೈತ್ರಿ. ಅವ್ರಿಗೆ ಕೆಲಸ ಆಗ್ಬೇಕಾಗೈತೆ, ಗಿಡಕ್ಕೂ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಮನೆಗೆ ನಡುವೆ ತೆಗ್ದು ತೋಡ್ತಿಪ್ಪ, ನಿಮ್ಮ ಮನೆಗೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು? ಅವ್ರಿಗೆ ಕೆಲಸ ಆಗ್ಬೇಕಾಗೈತಿ. ಅವ್ರು ಏನಾರು ಹೇಳ್ತಾರ, ಅವ್ರಿಗೆ ಹೇಳಿ ನಾವು ಕೇಳಕ್ಕಿಲ್ಲ ಭಕ್ತರು. ಈಗ ಇಂಡಿಯನ್ ರೋಡ್ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನಿಯೋಜಿತ ಒಂದು ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಒಂದು ಸುತ್ತೋಲೆ ಹೊರಡಿಸ್ತಾರೆ. ರಸ್ತೆಯ ಮಧ್ಯಭಾಗದಿಂದ 40 ಮೀಟರ್ ಯಾವುದೇ ರೀತಿಯಿಂದ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಇವ್ರದೇ ಸುತ್ತೋಲೆ ಅದ. ಆ ಸುತ್ತೋಲೆ ಕಚ್ಚಿ ಅವ್ರು ದೂರು ಕೊಟ್ಟಿದ್ದೀವಿ. ಇವರು ಸುತ್ತೋಲಿದ್ರು ಕೂಡ PWD ಅಧಿಕಾರಿಗಳು ಇವ್ರಿಗೆ ಅನುಮತಿ ಕೊಡ್ತಾರ. ಇಲ್ಲ ನೀವು ಕೆಲಸ ಮಾಡ್ರಿ ಅಂತಂದು. ಯಾವ ಬೇಸ್ ಮೇಲೆ ನೀವು ಅನುಮತಿ ಕೊಟ್ರಿ? ಇದ್ರ ಹಿಂದಿನ ಉದ್ದೇಶನೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳದು. ನಾನು ಈ ಭಾಗದ ರೈತ ಇದೀನಿ, ನಮ್ಗೆ ನೀರು ಬೇಕು, ಆದ್ರೆ ಕಾನೂನು ಬಾಹಿರವಾಗಿ ಕಾಮಗಾರಿ ಮಾಡಬೇಡ್ರಿ. ಮಾಡಿದ್ದ ಅಂತಂದ್ರೆ ನಮ್ಮೇನು ರಾಜು ಕಾನಪುರ ಅನ್ನೋ ಹೇಳಿದ್ರಲ್ಲ, ಮುಂದಿನ ದಿನಮಾನದೊಳಗೆ ಉಗ್ರವಾದ ಹೋರಾಟ ತಾದತಿ ಹೋರಾಟ ಇವತ್ತು ಶಾಂತಿಯುತ ಹೋರಾಟ ಅನ್ನೋದು ಕೂಡ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ಗದಗಿನ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.